ಗೋಮಾಂಸ ವರ್ಸಸ್ ಧಾರ್ಮಿಕ ಭಾವನೆ ಇವತ್ತಿನ ಡಿಬೇಟ್ ನಂಬರ್ 2ಗೆ ಸ್ವಾಗತ. ನಾನು ಅಜಿತ್ ಹನುಮಕ್ನವರ್ ಸೇಮ್ ಪ್ಯಾನಲ್ ಜೊತೆ ಈ ಡಿಬೇಟ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಉಡುಪಿಯ ಪೇಜಾವರ ಶ್ರೀಗಳು ಶ್ರೀಕೃಷ್ಣ ಮಠದ ಪ್ರಾಂಗಣದಲ್ಲಿ ಇಫ್ತಾರ್ ಕೂಟವನ್ನು ಆಯೋಜಿಸಿದ ನಂತರ ನಡೆದಂಥ ಪರ ವಿರುದ್ಧ ಬೆಳವಣಿಗೆಗಳು ತಮಗೂ ಕೂಡ ಗೊತ್ತಿರುವಂಥದ್ದು. ಕಟ್ಟರ್ ಹಿಂದುತ್ವವಾದಿ ಅನ್ನಿಸಿಕೊಂಡಂಥ ಪ್ರಮೋದ್ ಮುತಾಲಿಕ್ ಖಂಡ ತುಂಡ ಶಬ್ದಗಳಲ್ಲಿ ಪೇಜಾವರ ಶ್ರೀಗಳು ಮಾಡಿದ್ದನ್ನು ಖಂಡಿಸಿದರು. ಇದೇ 2ನೇ ತಾರೀಖಿನ ದಿನ ಪೇಜಾವರ ಶ್ರೀಗಳ ವಿರುದ್ಧ ಪ್ರತಿಭಟನೆಯನ್ನು ಮಾಡೋದಕ್ಕೆ ಪ್ರಮೋದ್ ಮುತಾಲಿಕ್ ತಯಾರಾಗಿದ್ದಾರೆ. ಇದೆಲ್ಲದರ ಮಧ್ಯದಲ್ಲಿ ಇವತ್ತು ಪೇಜಾವರ ಶ್ರೀಗಳು ಕೊಟ್ಟಿರುವಂಥ ಹೇಳಿಕೆ ಕೇವಲ ಮುಸ್ಲಿಮರಲ್ಲ, ಹಿಂದೂಗಳಲ್ಲೂ ಕೂಡ ಗೋಮಾಂಸ ಸೇವಿಸುವಂಥವರು ಅನೇಕರಿದ್ದಾರೆ. ಅವರನ್ನು ಮನವೊಲಿಸಬೇಕು, ಕನ್ವಿನ್ಸ್ ಮಾಡಬೇಕು ಗೋಮಾಂಸ ತಿನ್ನದೇ ಇರುವಂತೆ. ಛಲವಾದಿ ನಾರಾಯಣ ಸ್ವಾಮಿ ಅವರು ಒಪ್ಕೊಳ್ತೀರಾ ಈ ವಾದವನ್ನು? ಮೊಟ್ಟ ಮೊದಲಿಗೆ ಪೇಜಾವರ ಶ್ರೀಗಳು ಕೈ ಹಾಕಿದಂತಹ ಕೆಲಸ ಇಫ್ತಾರ್ ಕೂಟವನ್ನು ಕೃಷ್ಣ ಮಠದ ಪ್ರಾಂಗಣದಲ್ಲಿ ಆಯೋಜಿಸಿದ್ದು, ಅದಕ್ಕೆ ಪ್ರತಿಕ್ರಿಯೆ ಮತ್ತು ಇವತ್ತಿನ ಮಾತಿಗೆ ಪ್ರತಿಕ್ರಿಯೆ ಅಂತ. ಬಹುಕಾಲ ಪೇಜಾವರ ಸ್ವಾಮಿಗಳನ್ನು ನಾವೆಲ್ಲನೂ ತಿರಸ್ಕಾರ ಮಾಡಿ ಅಥವಾ ಅವರನ್ನು ಮೂದಲಿಸ್ತಕ್ಕಂಥದ್ದನ್ನೇ ಮಾಡ್ತಿದ್ವಿ. ಯಾಕೆ ಅಂತಂತಂದರೆ ಇಂದಲಿಂದಲೂ ಅವರ ನಡವಳಿಕೆಗಳು ಬೇರೆ ಬೇರೆ ರೀತಿ ಇದ್ವು. ಬಟ್ ಈಗ ತಕ್ಷಣದಲ್ಲಿ ಅವರು ಬಹಳಷ್ಟು ಬದಲಾವಣೆ ಆಗಿದ್ದಾರೆ. ಮುಸ್ಲಿಮರನ್ನು ಆಲಯಕ್ಕೆ ಕರೆದು ಅವರಿಗೆ ಊಟ ಕೊಡ್ತಕ್ಕಂಥದ್ದು ಈ ಕೆಲಸ ಎಲ್ಲ ಇದೆಯಲ್ಲ, ಇದು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಅಪ್ರಿಷಿಯೇಟ್ ಕೂಡ ಮಾಡಿದ್ದೀವಿ. ನಮ್ಮ ಕಾಂಗ್ರೆಸ್ದ ಸ್ಟ್ಯಾಂಡ್ ಕೂಡ ಅದು, ಅವರು ಕೂಡ ಅಪ್ರಿಷಿಯೇಟ್ ಮಾಡಿದ್ದಾರೆ. ಅದಾದ ನಂತರ ಇವತ್ತಿನ ದಿವಸ ಹೇಳ್ತಾರೆ ಗೋಮಾಂಸದ ವಿಷಯಕ್ಕೆ ಬಂದಿದೆ. ಒಂದು ಮಾತನ್ನು ಹೇಳೋದಾದರೆ, ಯಾವುದೇ ಮಾಂಸಾಹಾರ ಇರ್ಬೋದು, ಸಸ್ಯಾಹಾರ ಇರ್ಬೋದು, ಮನುಷ್ಯನ ಆಯ್ಕೆ, ಅದು ಬೇರೆ ವಿಷಯ. ಆದರೆ ಒಂದು ರೀತಿಯಲ್ಲಿ ಧಾರ್ಮಿಕವಾಗಿ ನಮಗೆ ಅದು ಇಚ್ಛೆ ಇಲ್ಲದೇ ಇರತಕ್ಕಂಥ ಸಂದರ್ಭ ಇದೆ. ಕೆಲವರು ತಿಂತಾರೆ, ಕೆಲವರು ತಿನ್ನಲ್ಲ. ತಿನ್ನೋರ್ನು ನಾವು ಮನವೊಲಿಸಬೇಕು ಅಂತ ಏನಾದರೂ ಮಾಡಿದರೆ ಇಟ್ ಇಸ್ ವೆಲ್ಕಮ್ ಡಿಸಿಷನ್. ಯಾಕಂತಂದ್ರೆ ಅವ್ರಿಗೆ ಬಿಟ್ಟಿದ್ದು. ಆದರೆ ಒತ್ತಾಯಪೂರ್ವಕವಾಗಿ ಏನನ್ನು ನೀವು ಮಾಡಿದ್ರು ಕೂಡ ತಿನ್ನು ಅಂತಾನೆ ಹೇಳಬಾರ್ದು, ತಿನ್ನಬಾರ್ದು ಅಂತಾನೆ ಹೇಳಬಾರ್ದು. ಅದು ನಮ್ಮ ಕೆಲಸ. ನಮ್ಮ ಮೈಸೂರು ಸ್ಟುಡಿಯೋದಿಂದ ಮಹೇಶ್ ಚಂದ್ರ ಗುರು ಅವರಿದ್ದಾರೆ, ಚಿಂತಕರು. ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ಜಾನುವಾರು ಮಾರಾಟದ ಮೇಲೆ ನಿಷೇಧ ಹೇರೋದನ್ನು ವಿರೋಧಿಸಿ ಬಹಿರಂಗ ಕಾರ್ಯಕ್ರಮ ಮಾಡಿ ಅಲ್ಲಿ ಗೋಮಾಂಸ ಸೇವನೆಯನ್ನು ಮಾಡಿರುವಂಥದ್ದು. ಮಹೇಶ್ ಚಂದ್ರ ಗುರುಗಳೇ, ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ ಪೇಜಾವರ ಶ್ರೀಗಳು ಇತ್ತೀಚಿನ ದಿನಗಳಲ್ಲಿ ತುಂಬ ಬದಲಾವಣೆಗೊಂಡಿದ್ದಾರೆ, ಅದನ್ನು ನಾವು ಸ್ವಾಗತಿಸ್ತೀವಿ ಅಂತ. ಒಪ್ಕೊಳ್ಬಹುದಾ ಇದನ್ನು? ಖಂಡಿತ ಒಪ್ಕೋಬೇಕು. ಯಾಕಂದರೆ ಯಾರೇ ವ್ಯಕ್ತಿ ಒಳ್ಳೆಯ ಕಾರಣಕ್ಕಾಗಿ ಮಾನವೀಯತೆಗೆ ಬೆಲೆ ಕೊಟ್ಟು, ಸಾಮರಸ್ಯಕ್ಕೆ ಬೆಲೆ ಕೊಟ್ಟು, ಸೌಹಾರ್ದತೆಗೆ ಬೆಲೆ ಕೊಟ್ಟು ಒಂದು ಒಳ್ಳೆಯ ಮಾರ್ಗಕ್ಕೆ ಬಂದಾಗ ನಾವು ಅದನ್ನು ಹೃದಯಪೂರ್ವಕವಾಗಿ ಬೆಂಬಲಿಸಬೇಕು ಮತ್ತು ಪ್ರೋತ್ಸಾಹಿಸಬೇಕು. ನಮ್ಮ ನಾರಾಯಣ ಸ್ವಾಮಿ ಅವರು ಹೇಳಿದಾಗೆ ಅವ್ರ ಬಗ್ಗೆ ನನಗೂ ಕೂಡ ಗೊಂದಲ ಇತ್ತು. ಇವರೊಬ್ಬ ಕಟ್ಟ ಹಿಂದೂ ಮೂಲಭೂತವಾದಿ ಪೇಜಾವರ ಸ್ವಾಮೀಜಿಯವರು ಅಂತಕ್ಕಂಥದ್ದು. ಈಗ ಪೇಜಾವರ ಸ್ವಾಮಿಗಳು ಇಫ್ತಾರ್ ಕೂಟಕ್ಕೆ, ಅದು ತಮ್ಮ ಕೃಷ್ಣ ಮಠದಲ್ಲಿ ಇಫ್ತಾರ್ ಕೂಟವನ್ನು ನಡೆಸೋದ್ರ ಮೂಲಕ ಈ ದೇಶ ಹಿಂದೂಗಳ ದೇಶ, ಮುಸಲ್ಮಾನರ ದೇಶ, ಮನುಷ್ಯರ ದೇಶ, ಮನುಷ್ಯತ್ವಕ್ಕೆ ನಾವು ಬೆಲೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪೇಜಾವರ ಶ್ರೀಗಳು ಮಾಡಿರ್ತಕ್ಕಂಥ ಕ್ರಮ ಪೇಜಾವರ ಶ್ರೀಗಳ ಇವತ್ತಿನ ಹೇಳಿಕೆಯನ್ನು ತಾವು ಗಮನಿಸಿದ ಹಾಗಿಲ್ಲ. ಹಿಂದೂಗಳಲ್ಲೂ ಕೂಡ ಹಲವು ಜಾತಿಯವರು ಗೋಮಾಂಸ ಸೇವನೆ ಮಾಡ್ತಾರೆ, ಅವರ ಮನವೊಲಿಸಿ ಗೋಮಾಂಸ ಸೇವನೆ ಮಾಡೋದನ್ನ ನಿಲ್ಲಿಸಬೇಕು ಅಂತ. ಸರಿ, ಆದರೆ ನಾನು ಪೇಜಾವರ ಶ್ರೀಗಳಿಗೆ ಒಂದು ಪ್ರಶ್ನೆ ಕೇಳ್ತೇನೆ. ಪೇಜಾವರ ಶ್ರೀಗಳ, ನೀವು ಆಹಾರ ವಿಜ್ಞಾನಿಯೇ, ಪೌಷ್ಟಿಕತೆ ಬಗ್ಗೆ ನಿಮ್ಮ ಅರಿವು ಏನಿದೆ? ವೈಜ್ಞಾನಿಕ ಸಂಶೋಧನೆ ನೀವು ನಡೆಸಿದಿರಾ? ಸಸ್ಯಾಹಾರ ಒಳ್ಳೆಯದು, ಮಾಂಸಾಹಾರ ಕೆಟ್ಟದು ಅಂತಕ್ಕಂಥ ತೀರ್ಮಾನಕ್ಕೆ ಬರೋದಕ್ಕೆ ತಾವು ಆಹಾರ ವಿಜ್ಞಾನಿಯೇ ಬಹಿರಂಗ ಕಾರ್ಯಕ್ರಮ ಮಾಡಿ ವೇದಿಕೆಯ ಮೇಲೆ ಗೋಮಾಂಸ ಸೇವನೆ ಮಾಡಿದ್ರಿ, ಗೋಮಾಂಸ ಸೇವನೆಗೆ ಅವಕಾಶ ಇರಬೇಕು ಅನ್ನುವಂತಹ ವಾದವನ್ನು ಮಾಡಿದ್ರಿ. ಆಹಾರ ವಿಜ್ಞಾನದಲ್ಲಿ ತಮ್ಮ ಪರಿಣಿತಿ ಏನು ಸರ್? ಮುಖ್ಯವಾಗಿ ನಾವು ಜನರ ಆಹಾರ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ಪ್ರಯತ್ನವನ್ನು ಮಾಡಬಾರ್ದು. ಆಹಾರ ಸ್ವಾತಂತ್ರ್ಯಕ್ಕೆ ನಮ್ಮನ್ನು ನಾವು ಲಿಮಿಟ್ ಮಾಡ್ಕೊಳ್ಳೋಣ. ಮಹೇಶ್ ಚಂದ್ರ ಗುರುಗಳೇ, ಆಹಾರ ಸ್ವಾತಂತ್ರ್ಯಕ್ಕೆ ನಮ್ಮನ್ನು ನಾವು ಲಿಮಿಟ್ ಮಾಡ್ಕೊಳ್ಳೋಣ. ಆಯ್ತು, ಆಹಾರ ವಿಜ್ಞಾನಕ್ಕೆ ಹೋಗೋದಾದ್ರೆ ನೀವು ಎಕ್ಸ್ಪರ್ಟ್ ಅಲ್ಲ, ಪೇಜಾವರು ಎಕ್ಸ್ಪರ್ಟ್ ಅಲ್ಲ, ನಾನು ಎಕ್ಸ್ಪರ್ಟ್ ಅಲ್ಲ. ಇಲ್ಲಿ ಎ.ಕೆ. ಕುಕ್ಕಿಲ ಅವರು ಕೂಡ ನಮ್ಮ ಮಂಗಳೂರು ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಎ.ಕೆ. ಕುಕ್ಕಿಲ ಅವರೇ, ಪೇಜಾವರ ಶ್ರೀಗಳಲ್ಲಿ ಆಮೂಲಾಗ್ರ ಬದಲಾವಣೆ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಅವರ ನಡೆಯನ್ನ ಕಾಂಗ್ರೆಸ್ ಪಕ್ಷ ಬಿಚ್ಚು ಮನಸ್ಸಿನಿಂದ ಸ್ವಾಗತಿಸಿರುವಂಥದ್ದು. ಕುಕ್ಕಿಲ ಅವರೇ, ಹೌದು ಹೇಳಿ ಹೇಳಿ
ಎಸ್, ಪೇಜಾವರ ಶ್ರೀಗಳು ತುಂಬ ಬದಲಾಗಿಬಿಟ್ಟಿದ್ದಾರೆ ಅಂತ. ಪೇಜಾವರ ಶ್ರೀಗಳ ಎಷ್ಟು ಬದಲಾಗಿದ್ದಾರೆ ಅನ್ನೋದಕ್ಕಿಂತ ಬಹುಶಃ ಈ ಘಟನೆಯನ್ನು ನಾವು ಸ್ವಾಗತಿಸಬೇಕು. ಹಿಂದೂ ಮತ್ತು ಮುಸ್ಲಿಮರನ್ನು ಪರಸ್ಪರ ಬೆರೆಯುವಂತಹ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ, ಪರಸ್ಪರ ಅರ್ಥ ಮಾಡುವಂತಹ ಮತ್ತು ಹತ್ತಿರಗೊಳಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ಕೆಲಸ ಬಹಳ ಅಪ್ರಿಷಿಯೇಟ್ ಮಾಡಬೇಕಾದದ್ದು ಮತ್ತು ನಾವೆಲ್ಲರೂ ಅಭಿನಂದಿಸಬೇಕಾದದ್ದು. ನಾನು ಹೇಳ್ತಾ ಇರೋದು, ಈ ಚರ್ಚೆ ಎಲ್ಲ ಸಮಾಜದ ಎಲ್ಲ ಸ್ತರಗಳಲ್ಲಿಯೂ ಇದು ಎಲ್ಲ ಸ್ತರಗಳಿಗೂ ವ್ಯಾಪಿಸಬೇಕು ಮತ್ತು ಸಮಾಜದಲ್ಲಿ ಇದು ಚರ್ಚೆ ಆಗಬೇಕು. ಅವರು ತಮ್ಮ ವಿಡಿಯೋದಲ್ಲಿ ಕೂಡ ಹೇಳಿದ್ದಾರೆ. ಅದೇನಂತ ಹೇಳಿದ್ರೆ, ಈ ಹಿಂದೆಯೂ ಕೂಡ ತಮ್ಮ ಅಲಯನ್ಸ್ ಇರುವಂತಹ ಬಿಜೆಪಿಯಲ್ಲೇ ಒಡಕಾಗಿದೆ ಸ್ಪಷ್ಟವಾಗಿ. ಎಸ್ ಕುಕಿಲ ಅವರು, ಬರ್ತೀನಿ ನಾನು ನಿಮಗೆ. ತಮ್ಮ ಅಲಯನ್ಸ್ ಇರುವಂಥ ಬಿಜೆಪಿಯಲ್ಲೇ ಸ್ಪಷ್ಟವಾದ ಒಡಕಾಗಿರುವಂಥದ್ದು. ಪ್ರಮೋದ್ ಮುತಾಲಿಕ್ 2ನೇ ತಾರೀಕು ಪೇಜಾವರ ವಿರುದ್ಧ ಬಹಿರಂಗವಾಗಿ ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿಬಿಟ್ಟಿದ್ದಾರೆ. ನಮ್ಮ ದೇಶದ ಒಟ್ಟಾರೆ ಡೆಮೋಕ್ರಸಿಯ ಬ್ಯೂಟಿನೇ ಇದು ಅಂತ ಅನ್ಸುತ್ತೆ. ಎಲ್ಲರಿಗೂ ಕೂಡ ಅವರ ಒಂದು ವಿರೋಧಿಸ್ತಕ್ಕಂಥ ಸ್ವಾತಂತ್ರ್ಯ ಇದೆ, ಅವರಿಗೆ ಅನಿಸ್ತಿರ್ತಕ್ಕಂಥ ಒಂದು ಹೇಳಿಕೆಯನ್ನು ಕೊಡ್ತಕ್ಕಂಥ ಸ್ವಾತಂತ್ರ್ಯ ಇದೆ. ಕ್ಯಾಟಲ್ ಸರ್ವೆ ಆಫ್ ಇಂಡಿಯಾ ರಿಪೋರ್ಟ್ ಹೇಳುತ್ತೆ, ದೇಶಕ್ಕೆ ಸ್ವತಂತ್ರ ಬರ್ತಕ್ಕಂಥ ಸಂದರ್ಭದಲ್ಲಿ ನಾವು 36 ಕೋಟಿ ಜನ ಇದ್ವಿ, ಸುಮಾರು 120 ಕೋಟಿಯಷ್ಟು ಜಾನುವಾರುಗಳಿತ್ತು ಅಂತ. ಇವತ್ತು 137 ಕೋಟಿ ಜನಸಂಖ್ಯೆ ನಾವಿದ್ದೀವಿ, ಹತ್ತತ್ರ 40 ಕೋಟಿಗೂ ಕಡಿಮೆ ಇವತ್ತು ಹಾಲು ಕೊಡ್ತಕ್ಕಂಥ ಜಾನುವಾರುಗಳಿದೆ. ಇವತ್ತು ಪೇಜಾವರ ಶ್ರೀಗಳ ಸ್ಟ್ಯಾಂಡ್ ಏನಿದೆ ಇಫ್ತಾರ್ ಕೂಟಕ್ಕೆ ಸಂಬಂಧಪಟ್ಟಂತೆ ನೋಡಿ, ಸೌಹಾರ್ದತೆ ಸಹಬಾಳ್ವೆನೇ ಈ ದೇಶದ ಮೂಲ, ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತಲ್ಲಿರ್ತಕ್ಕಂಥ ಮುಸಲ್ಮಾನರು ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಮತ್ತೊಬ್ರು ಇರ್ಬೋದು, ಹಿಂದೂ ಇರ್ಬೋದು, ನಾವೆಲ್ಲರೂ ಸಹಬಾಳ್ವೆಯಿಂದ ಬಾಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಮತ್ತು ಇವತ್ತಿನ ಅನಿವಾರ್ಯತೆ ಕೂಡ ಹೌದು. ಹಾಗಾಗಿ ಪೇಜಾವರ ಶ್ರೀಗಳು ಮಾಡಿರ್ತಕ್ಕಂಥ ಈ ನಡೆ ಏನಿದೆ ಇದನ್ನು ಖಂಡಿಸ್ಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೇಸ್ ಅಂತಕ್ಕಂಥದ್ದಿಲ್ಲ, ಅದನ್ನು ಎಲ್ಲರೂ ಕೂಡ ಸ್ವಾಗತ ಮಾಡಬೇಕಾಗತ್ತೆ. ಅವ್ರು ಹೇಳಿರ್ತಕ್ಕಂಥದ್ದು ಭಾಳ ಒಳ್ಳೆಯ ವಿಚಾರವನ್ನು ಹೇಳಿದ್ದಾರೆ. ಗೊತ್ತಿದ್ದೋ ಗೊತ್ತಿಲ್ಲದಲ್ಲೇ ಇರೋ ರೀತಿಯಲ್ಲಿ ನಮ್ಮ ಒಂದು ಆಚರಣೆಗಳಲ್ಲಿ, ನಮ್ಮ ಒಂದು ಪದ್ಧತಿಗಳಲ್ಲಿ ಒಂದಷ್ಟು ನ್ಯೂನತೆಗಳು, ಒಂದಷ್ಟು ಮಾಲ್ ಪ್ರಾಕ್ಟೀಸಸ್ ಅಂತ ಹೇಳ್ಬೋದು ಅಂತ ಅನ್ಸುತ್ತೆ ತುಂಬಿಕೊಂಡಿರ್ಬೋದು. ನೋಡಿ, ಮಾಂಸ ತಿನ್ನೋದು ಅಂತಕ್ಕಂಥ ವಿಷಯನೇ ಬರುತ್ತೆ. ನಾನು ಮಲೆನಾಡು ಭಾಗದಿಂದ ಬಂದಿರೋನು. ಇವತ್ತು ನಮ್ಮ ಮಲೆನಾಡು ಭಾಗದಲ್ಲಿ ಮಾಂಸದ ಅಡುಗೆನ ನಾವು ಮನೆ ಒಳಗಡೆ ಮಾಡೋದೇ ಇಲ್ಲ. ಸುಮಾರು ಜನ ನಾವು ಮಾಂಸದ ಅಡುಗೆಯನ್ನು ಮಾಡ್ಲಿಕ್ಕೋಸ್ಕರನೇ ಬೇರೆ ಮಡಿಕೆಗಳನ್ನ ಇಟ್ಟಿದ್ದೀವಿ, ಹೊರಗಡೆ ಮಾಂಸಾಹಾರವನ್ನು ಮಾಡ್ತೇವೆ. ನಮ್ಮ ಇನ್ಯಾವುದೋ ದೇವರ ಚಟುವಟಿಕೆ ಇದ್ದಂಥದ್ದಿಂದಲಂತೂ ನಾವು ಮಾಂಸಾಹಾರವನ್ನೇ ಸೇವಿಸಲ್ಲ. ಅಲ್ಲ, ನೀವು ಅಂದ್ರೆ ಮಾಂಸಾಹಾರ ಅನ್ನೋದು ಸೆಕೆಂಡ್ ಗ್ರೇಡ್ ಆಹಾರ ಪದ್ಧತಿ, ಮಾಂಸಾಹಾರಿಗಳು ಸೆಕೆಂಡ್ ಗ್ರೇಡ್ ಇಲ್ಲ, ಆ ರೀತಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬೈಫರ್ಕೇಶನ್ ಅವಶ್ಯಕತೆನೇ ಇಲ್ಲ. ಮಾಂಸಾಹಾರಿಗಳು ಸೆಕೆಂಡ್ ಗ್ರೇಡ್ ಅವರು, ಸಸ್ಯಾಹಾರಿಗಳು ಮಾತ್ರ ಫಸ್ಟ್ ಗ್ರೇಡ್ ಅವರು. ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅರ್ಥ ಇಲ್ದಲೇ ಇರ್ತಕ್ಕಂಥದ್ದು. ಅವರವರ ಮನಸ್ಸಿಗೆ ಅನುಗುಣವಾಗಿ ಅವರ ಪ್ರಾಕ್ಟೀಸಸ್ ಇರುತ್ತೆ, ಅವರ ರಿಚುವಲ್ಸ್ ಇರುತ್ತೆ, ಅವ್ರದೇ ಆಗಿರ್ತಕ್ಕಂಥ ಭಾವನೆಗಳಿರುತ್ತೆ ಒಂದಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ. ಒಂದು ವಿಷಯ ಅಂತೂ ಬಹಳ ಸ್ಪಷ್ಟವಾಗಿರುತ್ತೆ, ನಮ್ಮ ಯಾವುದೇ ನಡೆ ಇನ್ನೊಬ್ಬರ ಮನಸ್ಸಿಗೆ ಘಾಸಿಗೊಳಿಸ್ತಕ್ಕಂಥ, ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆ ತರೋ ರೀತಿಯಲ್ಲಿ ಇರಬಾರ್ದು. ಯಾಕೆಂದರೆ ಸೌಹಾರ್ದತೆಗೆ ಬೇಕಾಗಿರ್ತಕ್ಕಂಥದ್ದು ಇನ್ನೊಬ್ಬರ ರೆಸ್ಪೆಕ್ಟ್, ಸೆಲ್ಫ್ ರೆಸ್ಪೆಕ್ಟಿನ ಜೊತೆನಲ್ಲಿ ಇನ್ನೊಬ್ಬರನ್ನು ಗೌರವಿಸೋದನ್ನು ಕೂಡ ಕಲಿಬೇಕಾಗುತ್ತೆ. ಇವತ್ತು ಈ ರೀತಿಯಾಗಿರ್ತಕ್ಕಂಥ ವಿಷಯಗಳು ಬಂದಂಥ ಸಂದರ್ಭದಲ್ಲಿ ಸೌಹಾರ್ದದ ನಡೆ ಅವಶ್ಯಕತೆ ಇದೆ. ಪೇಜಾವರ ಶ್ರೀಗಳು ಹೇಳಿರ್ತಕ್ಕಂಥದ್ದು, ಯಾರು ಗೋಮಾಂಸವನ್ನು ತಿಂತಾ ಇದ್ದಾರೆ ಅವರನ್ನು ಮನವೊಲಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅದನ್ನು ಬಿಡಿಸ್ತೀವಿ ಅಂತಕ್ಕಂಥ ಈ ನಡೆ ಕೂಡ ಅತ್ಯಂತ ಸ್ವಾಗತಾರ್ಹವಾಗಿರ್ತಕ್ಕಂಥ ನಡೆ. ಮಂಜುನಾಥ್ ಗೌಡ್ರು ಒಪ್ಕೊಳ್ಬೋದಾ ಇದನ್ನ? ನಾವು ಕನ್ವಿನ್ಸ್ ಮಾಡ್ತೀವಿ. ವಿನಯ್ ಅವರು ಒಂದು ಮಾತನ್ನು ಹೇಳಿದ್ರು, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಗೋಮಾಂಸ ತಿನ್ನೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ, ಅವ್ರನ್ನ ಕನ್ವಿನ್ಸ್ ಮಾಡಿ ಗೋಮಾಂಸ ತಿನ್ನೋದನ್ನು ನಾವು ನಿಲ್ಲಿಸ್ತೀವಿ ಅನ್ನುವಂಥ. ಗೊತ್ತೋ ಗೊತ್ತಿಲ್ಲದೇನೋ ಯಾರೂ ತಿನ್ನಲ್ಲ. ಆಹಾರ ಪದ್ಧತಿಯಲ್ಲಿ ಅವ್ರಿಗೆ ಆ ಸಂದರ್ಭಕ್ಕೆ ಆಹಾರ ಬೇಕಾಗಿರುತ್ತೆ ಹೊರತು ಬೇರೆ ಒಂದು ಅವಶ್ಯಕತೆ ಇರೋದಿಲ್ಲ. ಆಹಾರ ಸಿಗದಂಥ ಸಂದರ್ಭದಲ್ಲಿ ಗೋವಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಕೆಲವೊಬ್ರು ತಿಂದನೇ ಇರ್ಬೋದು, ಕೆಲವೊಬ್ರು ತಿನ್ಬೋದು, ಅದು ಅವ್ರ ಇಚ್ಛೆಗೆ ಬಿಟ್ಟಿದ್ದು. ಮತ್ತು ಏನಿದು ಪೇಜಾವರ ಶ್ರೀಗಳು ಮಾಡಿದ್ದಾರೆ, ಒಂದು ಬಾಂಧವ್ಯ, ಮುಸ್ಲಿಮರ ಜೊತೆ ಬಾಂಧವ್ಯ ಬೆಳೆಸುವಂಥ ಕೆಲಸ. ಅಲ್ಲಿ ಕೂಡ ಮಠದಲ್ಲಿ ಕರೆದು ಯಾವುದೇ ನಾನ್ ವೆಜ್ ಕೊಟ್ಟಿಲ್ಲ ಅವರು. ಎಸ್, ಅವರು ವೆಜ್ಜನ್ನೇ ಕೊಟ್ಟಿರೋದು, ಅದು ಹಣ್ಣು ಹಂಪಲ್ಲಿ ಕೊಟ್ಟಿರೋದು. ಅವ್ರಿಗೆ ಅವ್ರದ್ದೇ ಆದಂಥ ಎಲ್ಲ ದೇವರು ಒಂದೇ ಅಂತ ಹೇಳಿ ಏನು ಹೇಳ್ತೀವಿ ನಾವು, ಈಶ್ವರವೆಲ್ಲ ಬೇರೆ ಎಲ್ಲ ಅಂತ ಏನು ಹೇಳ್ತೀವಿ, ಅದೇ ರೀತಿ ಅವರು ಒಂದು ನಮಾಜ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿ ಬೇರೆ ರೀತಿಯ ಎಳ್ಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ಈ ಪ್ರಮೋದ್ ಮುತಾಲಿಕ್ ಅವರು ಈ ಹಿಂದೆ ಕೂಡ ಹಲವು ಬಾರಿ ನೀವು ನೋಡೋದು ಬೇಡದ ವಿಷಯಕ್ಕೆ ಕೈ ಹಾಕೋದು, ಒಂದು ಪ್ರೇಮಿಗಳ ದಿನಾಚರಣೆ ಇದೆ ತಗೊಂಬೋದು, ಹಲವು ವಿಷಯಗಳು ಬೇಡದ ವಿಷಯಗಳಿಗೆ ಕೈ ಹಾಕೋದು. ಇದನ್ನ ಪ್ರಚಾರ ಪ್ರಿಯರು ಸರ್ ಹೇಳ್ದಂಗೆ ಪ್ರಚಾರ ಪ್ರಿಯರು. ಅವ್ರಿಗೆ ಬೇಕಾವಾಗ ಆ ಟಿವಿ ಬೇಕು, ಒಂದು ಮಾಧ್ಯಮದಲ್ಲಿ ಒಂದು ಮೈಕ್ ಕೊಡಬೇಕು, ಅಥವಾ ಅವ್ರ ಮುಂದೆ ಮಾಧ್ಯಮದ ಮುಂದೆ ಹೋಗ್ಬೇಕು, ಬೇಡದಿರೋ ಕೆಲಸಗಳನ್ನೇ ಮಾಡಕ್ ಹೋಗೋದು. ಈ ಹಿಂದೆ ಕೂಡ ಬಿಜೆಪಿಗೆ ಸೇರ್ಪಡೆಯಾಗಿ ಅವಾಗ ಒಂದು ನೋಡಿರ್ಬೋದು, ಬಿಜೆಪಿಗೆ ಸೇರ್ಪಡೆ ಆಚೆ ಬಂದು ಅವ್ರದೇ ಆದಂತ ಒಂದು ರೀತಿಯಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಬೇಸಿಕಲಿ ಪ್ರಚಾರ ಸಿಗಲಿ ಅಂತ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಎಸ್, ನಮ್ಮನ್ನು ದಯಾನಂದ ಸ್ವಾಮೀಜಿ, ಗೋ ಸಂರಕ್ಷಕರ ಒಕ್ಕೂಟದಿಂದ ದಯಾನಂದ ಸ್ವಾಮೀಜಿ ಕೂಡ ಜಾಯ್ನ್ ಆಗಿದ್ದಾರೆ. ಸ್ವಾಮೀಜಿ ಅವರೇ, ಸ್ವಾಗತ ತಮ್ಮ ಕಾರ್ಯಕ್ರಮಕ್ಕೆ. ಪೇಜಾವರ ಶ್ರೀಗಳು ಇವತ್ತು ಹೇಳಿದ್ದಾರೆ, ಹಿಂದೂ ಸಮಾಜದಲ್ಲೂ ಕೂಡ ಅನೇಕ ಜಾತಿಗಳವರು ಗೋಮಾಂಸ ತಿಂತಾರೆ, ಅವರನ್ನು ಕನ್ವಿನ್ಸ್ ಮಾಡಿ, ಅವರನ್ನು ಮನವೊಲಿಸಿ ಗೋಮಾಂಸ ತಿನ್ನೋದನ್ನು ನಿಲ್ಲಿಸಬೇಕು ಅಂತ. ಹೌದು, ಒಂದೇ ಗೋಮಾತರಂ, ಎಲ್ಲರಿಗೂ ಶರಣಾರ್ಥಿ. ಮೊದಲನೇದಾಗಿ
ಕರ್ನಾಟಕ ಗೋವಂಶ ಜಾನುವಾರು ಹತ್ಯೆ ಮುಕ್ತ ಕರ್ನಾಟಕ ನಿರ್ಮಾಣ ಸಂಘಟನೆಗಳ ಒಕ್ಕೂಟದ ಸಂಚಾಲಕನಾಗಿ, ಗೋರಕ್ಷಾ ಸಂಘಟನೆಗಳ ಒಕ್ಕೂಟದ ಸಂಚಾಲಕನಾಗಿ ಇವತ್ತೇನೊಂದು ವೇದಿಕೆ ಪ್ರಾರಂಭಿಸಿದ್ದೀರಿ ತಾವು, ನಿಜವಾಗ್ಲೂ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಒಂದು ಒಳ್ಳೆಯ ಉತ್ತಮವಾದ ಚರ್ಚೆ ಆರಂಭ ಆಗಿದೆ. ಇವತ್ತು ಗೋಮಾಂಸ ಭಕ್ಷಣೆಯ ವಿಷಯದಲ್ಲಿ ಬಹಳಷ್ಟು ಕನ್ಫ್ಯೂಷನ್ ಇದೆ. ಗೋಮಾಂಸ ತಿನ್ನೋರು ಕೇವಲ ಮುಸ್ಲಿಮ್ಸು ಅಥವಾ ಕೇವಲ ಇನ್ನೊಂದು ಜಾತಿ ಅಂತಕ್ಕಂಥದ್ದು ಅದಲ್ಲ. ಇವತ್ತು ಗೋಮಾಂಸ ಭಕ್ಷಣೆ ಮಾಡ್ತಕ್ಕಂಥವರು ಅನೇಕ ಹಿಂದೂ ಒಳಪಂಗಡಗಳಲ್ಲಿ, ಅನೇಕ ದಲಿತ ಸಂಘಟನೆ ಸಮಾಜದಲ್ಲಿರ್ಬೋದು, ಟಿಬಿಟಿಯನ್ಸ್ ಬುದ್ಧಿಸ್ಟರು ಕೆಲವರು ಬರ್ತಾರೆ, ಇನ್ನು ಬೇರೆ ಬೇರೆಯವರು ಬರ್ತಾರೆ. ಹಾಗಾಗಿ ಇದು ಒಂದೇ ಕಮ್ಯುನಿಟಿಗೆ ಪ್ರಶ್ನೆ ಬರೋದಿಲ್ಲ. ಇದು ಮೊದಲನೇ ಪ್ರಶ್ನೆ. ಎರಡನೇದಾಗಿ ಯಾರೇ ಗೋಮಾಂಸ ಭಕ್ಷಕರಿರಲಿ, ನಾವು ಅವರೆಲ್ಲರನ್ನೂ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥ ಒಂದು ಪದ್ಧತಿಯನ್ನು ನಾವು ಮೊದಲು ಮಾಡ್ಕೊಂಡು ಬಂದಿದ್ದೇವೆ. ಮಹೇಶ್ ಚಂದ್ರ ಗುರು ಅವರು ನಮ್ಮ ಮೈಸೂರು ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ವಿಜುವಲ್ಗಳನ್ನು ತಾವು ನೋಡ್ತಾ ಇದ್ದೀರಿ. ಆಹಾರ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಬೇಕು ಅಂತ ಬಹಿರಂಗ ಸಭೆ ಮಾಡಿ ಸಭೆಯ ವೇದಿಕೆಯ ಮೇಲೆ ಗೋಮಾಂಸವನ್ನು ಸೇವಿಸಿದಂಥವ್ರು. ಏನು ಹೇಳ್ತಿರ್ತಾವ ಅವರಿಗೆ? ಹೇಗೆ ಅವ್ರನ್ನ ಕನ್ವಿನ್ಸ್ ಮಾಡ್ತೀರಿ ನೀವು? ಅಲ್ಲಲ್ಲ, ಅದು ಒಪ್ಕೊಳ್ತೀನಿ. ಇಲ್ಲಿ ಮೊದಲನೇದಾಗಿ ನನಗೆ ದುಃಖ ಆಗ್ತದೆ. ಪ್ರಗತಿಪರ ವಿಚಾರವಾದಿಗಳು ಅಂತ ಹೇಳ್ಕೊಂಡು ಚಿಂತನೆಯನ್ನು ಮಾಡ್ತಕ್ಕಂಥವ್ರು ಸಮಾಜದ ಪರಿವರ್ತನೆಗೆ ನಾವು ತಮ್ಮದೇ ಆದ ಕೊಡುಗೆಯನ್ನು ಕೊಡ್ತೀವಿ ಅಂತ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ನಾನು ಸ್ವಾಗತ ಮಾಡ್ತೇನೆ. ಆದರೆ ಪ್ರಗತಿಪರ ಚಿಂತನೆ ಹೆಸರಿನಲ್ಲಿ ಶೋಷಣೆ ಆಗೋದನ್ನು ತಪ್ಪಿಸೋದು ಬದಲಾಗಿ ಶೋಷಣೆಗೆ ಅವರು ಪ್ರೇರಣೆಯನ್ನು ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಅವರ ದೃಷ್ಟಿಯಲ್ಲಿ ಆಹಾರದ ಹಕ್ಕು ಬಹಳ ಇಂಪಾರ್ಟೆಂಟು. ಅಂದರೆ ಆಹಾರದ ಹಕ್ಕನ್ನು ಯಾರು ಬೇಡ ಅನ್ನಲ್ಲ ರೀ. ನಿಮ್ಮ ಆಹಾರದ ಹಕ್ಕಿಗಾಗಿ ಇನ್ನೊಂದು ಜೀವಿಯ ಬದುಕುವ ಹಕ್ಕನ್ನು ಯಾಕೆ ಕಸ್ಕೋತೀರಿ? ಹಾಗಿದ್ರೆ ಗೋಮಾಂಸ ಒಂದೇ ಯಾಕೆ? ಗೋಮಾಂಸ ಪ್ರಶ್ನೆ ಮಾಂಸಾಹಾರದ ವಿರುದ್ಧ ಹೋರಾಟ ಅಲ್ಲ, ನಾನು ಹೇಳೋದು ಬರೀ ನಾನು ದಯಾನಂದ ಸ್ವಾಮೀಜಿಯಾಗಿ ಸಕಲ ಜೀವಾತ್ಮರಿಗೆ ಲೇಸನ ಬಯಸ್ತಕ್ಕಂಥ ಒಂದು ಮಾತನ್ನು ಹೇಳುವುದಾಗಿ ಇಲ್ಲಿ ಅದು ಕ್ಲಾರಿಫೈ ಮಾಡ್ತೀನಿ. ಯಾಕೆ ನಾನು ಅವರು ಕೇಳ್ಬೋದು ಏನು ಯಾಕೆ ಗೋಮಾಂಸ ಯಾಕೆ ಅಂತ ಹೇಳೋದು ಸೆಕೆಂಡ್ ಪಾಯಿಂಟು. ಮೊದಲನೇ ಪಾಯಿಂಟು, ಕೊಲ್ಲೆನೆಯ ಪ್ರಾಣಿಗಳ ಮೆಲ್ಲೆನೆಯ ಅಂಗದಿಚ್ಛೆಗೆ ಯಾವ ಪ್ರಕಾರ ಮನುಷ್ಯನಿಗೆ ಈ ಜಗತ್ತಿನಲ್ಲಿ ಬದುಕಲಿಕ್ಕೆ ಹಕ್ಕಿದೆಯೋ ಅದೇ ರೀತಿ ಸಕಲ ಜೀವರಾಶಿಗಳಿಗೂ ಕೂಡ ಬದುಕುವ ಹಕ್ಕು ಜನ್ಮ ಸಿದ್ಧವಾಗಿದೆ. ಹಾಗಾಗಿ ಇಲ್ಲಿ ಪ್ರಶ್ನೆ ಬರೋದಿಲ್ಲ ಜಾತಿ ಧರ್ಮ ಸೆಕೆಂಡರಿ. ಇದು ರೈಟ್ ಟು ಲಿವ್ ಇನ್ ದಿಸ್ ವರ್ಲ್ಡ್ ಆಸ್ ಹ್ಯೂಮನ್ ಬೀಯಿಂಗ್ ಟು ಆಲ್ ಅನಿಮಲ್ ಕಿಂಗ್ಡಮ್. ಇದು ಮೊದಲನೇ ವಾದ. ಎರಡನೇ ಪ್ರಶ್ನೆ, ಗೋವಿನ ವಿಷಯಕ್ಕೆ ಬಂದಾಗ ತಮ್ಮ ಗಮನಕ್ಕೆ ತರಬಯಸ್ತೇನೆ. ಗೋವಿನ ಬಗ್ಗೆ ಭಾರತೀಯರಲ್ಲಿ ಬಹುತೇಕ ಕೋಟಿ ಜನಗಳಲ್ಲಿ ಒಂದು ಸದ್ಭಾವನೆ ಇದೆ, ಒಂದು ಪೂಜ್ಯ ಭಾವನೆ ಇದೆ, ಅದ್ರ ಬಗ್ಗೆ ದೈವಿ ಭಾವನೆ ಇದೆ. ಕಾರಣ ಏನೆಂದರೆ ನಾವು ಗೋವನ್ನು ಒಂದೇ ಗೋಮಾತರಂ ಅಂತ ನಾವು ಆರಾಧಿಸ್ತೇವೆ. ಅದನ್ನು ಗಾವೋ ವಿಶ್ವಸ್ಯ ಮಾತರಃ ಅಂತ ಕರಿತೇವೆ. ಯಾವುದಕ್ಕೋಸ್ಕರ? ಕುಕ್ಕಿಲ ಅವರೇ ಕೇಳಿಸ್ಕೊಳ್ತಾ ಇದ್ದೀರಾ ದಯಾನಂದ ಸರಸ್ವತಿ ಅವರು, ದಯಾನಂದ ಸ್ವಾಮೀಜಿ ಅವರ ಮಾತನ್ನ? ಹೌದು. ಇಲ್ಲಿ ಪ್ರಶ್ನೆ ಇರುವಂಥದ್ದು ಧಾರ್ಮಿಕ ಶ್ರದ್ಧೆಯದ್ದು. ಇಲ್ಲಿ ಗಾವೋ ವಿಶ್ವಸ್ಯ ಮಾತರಃ ಅಂತ ನಾವು ಕರಿತೇವೆ. ಅಲ್ಲಿ ಒಂದು ನಾನು ಅವ್ರು ಹೇಳ್ತೇನೆ, ಕೋಟಿ ಜನರ ಭಾವನೆಗಳು ಇದರ ಮೇಲೆ ಅವಲಂಬಿತವಾಗಿರುವಾಗ ಗೋವು ನಮಗೆ ಪೂಜ್ಯ ವಸ್ತು, ಆರಾಧನಾ ವಸ್ತು ಅಷ್ಟೇ ಅಲ್ಲ, ನಮ್ಮ ದೈನಂದಿನ ಬದುಕಿನಲ್ಲಿ ಹಾಸುಹಕ್ಕಾಗಿದೆ. ತಾಯಿಯ ಗರ್ಭದಿಂದ ಹೊರಬಂದ ನಂತರ ಫ್ರಮ್ ಹೋಮ್ ಟು ಟೂಮ್ ಭೂಗರ್ಭ ಸೇರುವವರೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಗೋವಿನ ಋಣದಲ್ಲಿ ನಾವು ಬದುಕಿದ್ದೇವೆ. ತಾಯಿ 2 ತಿಂಗಳು ಕೊಡ್ತಾಳೋ, 3 ತಿಂಗಳು ಕೊಡ್ತಾಳೋ, ಅಥವಾ 1 ವರ್ಷ ಕೊಡ್ತಾಳೋ, ನಂತರ ಆ ತಾಯಿ ಅದೇ ಆದ ಗೋಮಾತೆ ಹಾಕ್ಬಿಡ್ತೀವಿ. ಪಾಯಿಂಟ್ ಟೇಕನ್. ದಯಾನಂದ ಸ್ವಾಮೀಜಿ ಅವರು ತಮ್ಮದೊಂದು ಪ್ರಶ್ನೆ ಇದೆ, ತಾವು ಪ್ರಶ್ನೆ ಕೇಳಿ ಬ್ರೇಕಿಗೆ ಹೋಗ್ತೀನಿ, ವಾಪಸ್ ಬಂದ್ಮೇಲೆ ಉತ್ತರ ಪಡಿತೀವಿ. ಇವತ್ತು ಭಾರತ ದೇಶದಲ್ಲಿ ನಾನು ಒಬ್ಬ ರೈತನ ಮಗ. ಹೌದು. ಇವತ್ತು ಗೋವನ್ನು ಎಷ್ಟರ ಮಟ್ಟಿಗೆ ಕಾಪಾಡಬೇಕು, ಅದರ ಶಿಷ್ಟಾಚಾರವೇನೋ, ಗೋವನ್ನು ಎಷ್ಟರ ಮಟ್ಟಿಗೆ ರಕ್ಷಣೆ ಮಾಡಬೇಕು. ಒಬ್ಬ ರೈತ ಅದನ್ನು ಒಂದು ದನವನ್ನು ಸಾಕಿರ್ತಾನೆ, ಎಲ್ಲಿ ಸಗಣಿ ಕೆಳಗಡೆ ಬಿದ್ದರೆ ಅದು ಟಚ್ ಆಗುತ್ತೋ ಅದು ಮಕ್ರಿ ಕೂಡ ಹಿಡಿತಾನೆ, ಸಗಣಿ ಬೀಳೋದನ್ನ ಆ ರೈತ. ಆದರೆ ಇವತ್ತು ಗೋರಕ್ಷಣೆ ಅಂತಿರಲ್ಲ ನೀವು, ಗೋರಕ್ಷಕರು ಯಾರಿದ್ದಾರೆ ಗೋರಕ್ಷಣೆಯಲ್ಲಿ? ಸುಮಾರು ಇವತ್ತು ಕಳ್ಳರಕ್ಷಕರಾಗಿದ್ದಾರೆ ಗೋರಕ್ಷಣೆಯಲ್ಲಿ. ಅವರೇನು ಗೋರಕ್ಷಣೆ ಪಾಪ ಒಬ್ಬ ಅಮಾನುಷ ವ್ಯಕ್ತಿಗಳನ್ನ, ಯಾರೊಬ್ಬ ಮಾರಾಟಕ್ಕೆ ತಗೊಂಡು ಹೋಗುವಂತಹ ವ್ಯಕ್ತಿಗಳನ್ನ ಅಮಾನುಷವಾಗಿ ಕೊಲೆ ಮಾಡ್ತಾ ಇದ್ದೀರಾ ನೀವು. ಇದೆಷ್ಟು ಮಾತ್ರಕ್ಕೆ ಇನ್ನೊಂದು ಸರ್, ಇವತ್ತು ನೀವೇನು ಗೋರಕ್ಷಕರ ವಿರುದ್ಧ ಧ್ವನಿ ಎತ್ತಿದ್ದೀರಾ, ನಾವು ಗೋರಕ್ಷಣೆ ಮಾಡ್ತೀವಿ ಅನ್ನೋ ಧ್ವನಿ ಎತ್ತಿದ್ದೀರಾ. ಇವತ್ತು ಎಷ್ಟೋ ಗೋಶಾಲೆಗಳಲ್ಲಿ ರೈತ ತನ್ನ ವೈಯಕ್ತಿಕ ಅವನ ಶಕ್ತಿ ಇಲ್ಲದೆ ಇವತ್ತು ಗೋಶಾಲೆಗೆ ಬಿಟ್ಟಿದ್ದಾನೆ. ಆದರೆ ಆ ಗೋಶಾಲೆಯನ್ನು ನಡೆಸುವಂತಹ ಯಾರೊಬ್ಬ ವ್ಯಕ್ತಿಗಳು ಇವತ್ತು ಎಷ್ಟೋ ಗೋಶಾಲೆಗಳಲ್ಲಿ ದನ ಕರುಗಳು ಸಾವನ್ನಪ್ಪಿವೆ. ಇದು ಗೋರಕ್ಷಣೆ ಅನ್ನುವಂಥದ್ದು. 2 ಪ್ರಶ್ನೆಗಳು ದಯಾನಂದ ಸ್ವಾಮೀಜಿ ಅವರ ಎದುರಿಗಿರುವಂಥದ್ದು. ಕುಕ್ಕಿಲ ಅವರಿಗೆ ನಾನು ಕೇಳೋದಕ್ಕೆ ಹೊರಟಿದ್ದಂತಹ ಪ್ರಶ್ನೆ, ಧಾರ್ಮಿಕ ಭಾವನೆಗಳು, ಕೋಟ್ಯಾಂತರ ಜನರ ಧಾರ್ಮಿಕ ಭಾವನೆಗಳು, ಅದರ ಕತೆ ಏನು ಅನ್ನುವಂಥದ್ದು. ಆಹಾರದ ಹಕ್ಕಿನಷ್ಟೇ ಧಾರ್ಮಿಕ ಭಾವನೆ ಕೂಡ ಪ್ರಮುಖ ಆಗುತ್ತೆ. ಇನ್ನೊಂದು ಪ್ರಶ್ನೆಯನ್ನು ನನ್ನ ಯುವ ಮಿತ್ರ ಕೇಳಿದ, ಗೋರಕ್ಷಣೆ ಹೆಸರಿನಲ್ಲಿ ನಡೀತಾ ಇರುವಂಥ ಹಿಂಸೆಗಳಿಗೆ ಯಾರು ಉತ್ತರ ಕೊಡ್ತಾರೆ? ಒಂದು ಸಣ್ಣ ಬ್ರೇಕ್ ನಂತರ ಚರ್ಚೆನ ಮುಂದುವರಿಸ್ತೇನೆ.